ಗುಬ್ಬಿ ಪಟ್ಟಣದ ಬಿಎಚ್ ರಸ್ತೆಯಲ್ಲಿ ಕೆಇಬಿ ಕಚೇರಿ ಎದುರು ಪ್ರತಿಷ್ಠಾಪನೆಗೊಂಡಿರುವ ಶ್ರೀ ಶನೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಅಮಾವಾಸ್ಯೆ ಪ್ರಯುಕ್ತ ಹಾಗೂ ಶನೇಶ್ವರ ಜಯಂತಿ ಅಂಗವಾಗಿ ವಿಶೇಷ ಪೂಜೆ ಏರ್ಪಡಿಸಲಾಗಿತ್ತು. ಶ್ರೀ ಶನೇಶ್ವರ ಜಯಂತಿ ಅಂಗವಾಗಿ ಬೆಳಗಿನಿಂದ ಶ್ರೀ ಶನೇಶ್ವರ ಸ್ವಾಮಿ ಅವರಿಗೆ ಪಂಚಾಮೃತ ಅಭಿಷೇಕ, ಕ್ಷೀರಾಭಿಷೇಕ, ಮಹಾರುದ್ರಾಭಿಷೇಕ, ಪುಷ್ಪಾರ್ಚನೆ, ಗಣಪತಿ ಹೋಮ, ಮಹಾನವಗ್ರಹ ಹೋಮ, ಶನೇಶ್ವರ ಹೋಮ ಇನ್ನು ಮುಂತಾದ ಧಾರ್ಮಿಕ ಪೂಜೆಗಳು ನೆರವೇರಿದವು. ಪೂಜಾ ಕಾರ್ಯಕ್ರಮಕ್ಕೆ ಬಂದಂತಹ ಭಕ್ತಾದಿಗಳು ಕರಿ ಎಳ್ಳು, ಕಪ್ಪು ವಸ್ತ್ರ, ಉಪ್ಪು, ಅರಿಶಿಣ, ಕೊನೆ ಎಳ್ಳೆಣ್ಣೆ ಇವುಗಳನ್ನ ದೇವಾಲಯಕ್ಕೆ ದಾನ ನೀಡಿ ತಮ್ಮ ಹರಕೆಯನ್ನ ಅರ್ಪಿಸಿದ್ರು. ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಬಂದಂತಹ ಭಕ್ತಾದಿಗಳಿಗೆ ಅನ್ನ ದಾಸೋಹವನ್ನ ಏರ್ಪಡಿಸಲಾಗಿತ್ತು. ಇವತ್ತು ಹೋಮ ಇತ್ತು, ಅಭಿಷೇಕ, ಪ್ರತಿಯೊಂದು ಕಾರ್ಯಕ್ರಮವನ್ನು ಮುಗಿಸಿ ಬಂದಂಥ ಭಕ್ತಾದಿಗಳಿಗೆ ಅನುದಾನವನ್ನು ಸಹ ನಾವು ಏರ್ಪಡಿಸಿದ್ದೀವಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸಿ ಅನುದಾನಕ್ಕೆ ಪಾಲ್ಗೊಂಡಿದ್ದಾರೆ. ಅದೇ ರೀತಿ ಮುಂದಿನ ವರ್ಷವೂ ಇದೇ ರೀತಿ ಬಂದಂಥ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿಗೆ ಜನ ಬಂದು ಸಹ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಕೇಳ್ತದ. ಹೃದಯ ಭಾಗದಲ್ಲಿ ಇರ್ತಕ್ಕಂತಹ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷವಾಗಿ ಅಮಾವಾಸ್ಯೆ ಪ್ರಯುಕ್ತ, ಶನಿವಾರ ಅಮಾವಾಸ್ಯೆ ಪ್ರಯುಕ್ತ ಮಹಾರುದ್ರಾಭಿಷೇಕ, ನವಗ್ರಹ ಪೂಜೆ ಮತ್ತು ಮಹಾನವಗ್ರಹ ಹೋಮ, ಸಿದ್ಧಿಶಾಂತಿ ಹೋಮ ನಿರ್ವಹಿಸಲಾಗಿದ್ದು ಎಲ್ಲ ಭಕ್ತ ಮಹಾಶಯರು ಇಂದು ಬೆಳಗ್ಗೆ 5 ಗಂಟೆಯಿಂದಲೇ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತು ವಿಶೇಷವಾಗಿ ಈ ದಿವಸ ಅಮಾವಾಸ್ಯೆ ಶನೇಶ್ವರಗೆ ಬಹಳ ಪ್ರೀತಿಯಿಂದ ಒಂದು ಕೃತಿ ಜಾನಪದ ಶೈಲಿಯಲ್ಲಿ, ಯಾಕೆ ಅಂತಂದರೆ ಶನಿವಾರ ಸ್ವಾಮಿಗೆ ಭಾಳ ಪ್ರೀತಿ ಅಮಾವಾಸ್ಯೆ ಬಂದಿದೆ. ಹಾಗಾಗಿ ಎಲ್ಲ ಭಕ್ತ ಮಹಾಶಯರು ಈ ದಿವಸ ಹೆಚ್ಚಾಗಿ ಸೇರಿಕೊಂಡು ಈ ಒಂದು ದೇವಸ್ಥಾನದಲ್ಲಿ ಕಪ್ಪು ಬಟ್ಟೆ, ಎಳ್ಳು, ಎಳ್ಳೆಣ್ಣೆ, ಅರಿಶಿಣದ ಕೊಂಬನ್ನು ದಾನ ಕೊಡುವ ಮುಖಾಂತರ ತಮಗೆ ಇರ್ತಕ್ಕಂಥ 6.5 ಶನಿದೋಷವನ್ನು, ಪಂಚಮ ಶನಿದೋಷವನ್ನು, ಅಷ್ಟಮ ಶನಿದೋಷವನ್ನು, ಉತ್ತರಾಷ್ಟಮ ಶನಿದೋಷ ನಿವಾರಣೆ ಮಾಡಿಕೊಳ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಈ ದಿವಸ ಎಲ್ಲರೂ ಭಕ್ತ ಮಹಾಶಯರು ಬಂದು ದಾನಗಳನ್ನು ಕೊಟ್ಟು ಈ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅಂತ ಪ್ರಭಾವಶಾಲಿ ಪರಮಾತ್ಮ ಎಲ್ಲ ಜನರಿಗೂ ಸಹ ಒಳ್ಳೆಯದನ್ನು ಮಾಡಿ ಈ ಜನತೆಗೆ, ಈ ನಾಡಿಗೆ ಸುಭಿಕ್ಷವನ್ನು ನೀಡಲಿಕ್ಕೆ ನಮ್ಮ ಸಂಘದ ಪರವಾಗಿ ಅಧ್ಯಕ್ಷರಾದ ಎಲ್ಲ ನಮ್ಮ ಸಂಘದ ಪರವಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಸದಸ್ಯರುಗಳಾದ ಚಂದ್ರಶೇಖರ್, ರಮೇಶ್, ಕಂಬಯ್ಯ, ಸುರೇಶ್, ವಾಸುದೇವಮೂರ್ತಿ, ಗುರು ಗಂಗಾಧರ್, ಕುಮಾರ್, ಕೃಷ್ಣಶೆಟ್ಟಿ, ಮುದ್ದುಕೃಷ್ಣ, ಅರ್ಚಕ ಜಿಆರ್ ಲೋಕೇಶ್, ನಿರಂಜನ ಮೂರ್ತಿ ಸೇರಿದಂತೆ ಸಹಸ್ರಾರು ಭಕ್ತಾದಿಗಳು ಹಾಜರಿದ್ದರು. 4 ದಶಕಗಳಿಂದ ಗುಣಮಟ್ಟದ ಹಾಗೂ ಅತ್ಯುತ್ತಮ ಶೈಕ್ಷಣಿಕ ಸೇವೆ ನೀಡಿ ಪಾವಗಡ ಪಟ್ಟಣದ ಪೋಷಕರ ವಿಶ್ವಾಸದ ಸಂಕೇತವಾಗಿರುವ ಏಕೈಕ ಸಂಸ್ಥೆ ಅಂದ್ರೆ ಅದುವೇ ಶ್ರೀ ಶಾರದಾ ವಿದ್ಯಾಪೀಠ. LKGಯಿಂದ 10ನೇ ತರಗತಿವರೆಗೆ 30ಕ್ಕೂ ಹೆಚ್ಚಿನ ನುರಿತ ಶಿಕ್ಷಕ ವೃಂದದೊಂದಿಗೆ ಪ್ರತಿ ವರ್ಷ ಉತ್ತಮ ಫಲಿತಾಂಶ ನೀಡುತ್ತಿರುವ ವಿಶ್ವಾಸನೀಯ ಶ್ರೀ ಶಾರದಾ ವಿದ್ಯಾಪೀಠದಲ್ಲಿ ಮೌಲ್ಯಯುತ ಶಿಕ್ಷಣದ ಜೊತೆಗೆ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆ, ಉತ್ತಮ ಸಾರಿಗೆ ವ್ಯವಸ್ಥೆ, ಸುಸಜ್ಜಿತ ಲ್ಯಾಬ್, ಗ್ರಂಥಾಲಯ, ವಿಶಾಲ ಆಟದ ಮೈದಾನ, CCTV ಕಣ್ಗಾವಲು, ಹಲವು ಸೇವೆಗಳೊಂದಿಗೆ 4 ದಶಕಗಳಿಂದ ಮುನ್ನಡೆಯುತ್ತಿರುವ ಸಂಸ್ಥೆ ಶ್ರೀ ಶಾರದಾ ವಿದ್ಯಾಪೀಠ. ಹೆಚ್ಚಿನ ಮಾಹಿತಿಗಾಗಿ 7892571259 ಗೆ ಕರೆ ಮಾಡಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.